ಸಾಮಾಜಿಕವಾಗಿ ಹಿಂದುಳಿದದ ಅವ್ರಿಗೆ ಕೊಡಬೇಕಂತಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಸಂಪೂರ್ಣವಾಗಿ ಕರ್ನಾಟಕದ ಜಾರಿ ಮಾಡ್ತೀನಿ. ಸರ್, ಎರಡೂ ಚುನಾವಣೆ ರಿಸಲ್ಟ್ ಏನಾಗ್ಬೋದು ಸರ್? ಏನು ಗುರುತಿಲ್ಲ ನನಗೆ. ನೋಡ್ರಿ, ನಾವು ಪ್ರಚಾರ ಮಾಡ್ತೀವಿ, ಜನರ ಕೈ ಬಿಟ್ಟಿದ್ದು ನಾವೇ ಹಂಗೆ ಓವರ್ ಕಾನ್ಫಿಡೆಂಟ್ ಆಗಿ ನಾವು ಹೇಳೋದಿಲ್ಲ. ಜನರಿಗೆ ಹೋಗಿ ಕೈ ಮುಗಿದು ಕೇಳ್ಕೊತೀವಿ, ನೋಡ್ರಪ್ಪ ಹಿಂಗೆ ಮಾಡಿದೆ ಅಂದ್ರೆ ಕರ್ನಾಟಕ ಜಲ್ದಿ ಪಾಕಿಸ್ತಾನ ಆಗ್ತೈತೆ. ಪಾಕಿಸ್ತಾನ ಆಗಬೇಕು, ಭಾರತ ಉಳಿಬೇಕು, ಕರ್ನಾಟಕ ಉಳಿಬೇಕಂದ್ರೆ ನಮಗೆ ಹಾಕ್ರಿ. ನಿಮ್ಮ ಪಾಕಿಸ್ತಾನ ಆಗಬೇಕಾಗಿದ್ದು ಟಿಪ್ಪು ಸುಲ್ತಾನ್ಗೆ ಹಾಕ್ರಿ. ನೋಡಿ, ಈಗ ನಾನು ಉಚ್ಚಾಟನೆ ಮಾಡಿಸಿದವ್ರು ಯಾರು? ಅವ್ರದಂತೂ ಚುನಾವಣೆ ಇಲ್ಲ. ಇದು ಭಾರತೀಯ ಜನತಾ ಪಾರ್ಟಿ ಚುನಾವಣೆ ಐತಿ. ಮತ್ತು ವೀರಣ್ಣ ಚರಂತಿಮಠರು ನಮ್ಮ ಅತ್ಯಂತ ಆತ್ಮೀಯರು. ನಮ್ಮ ಕಷ್ಟ ಸುಖದಾಗ ಯಾವಾಗಲೂ ನಮ್ಮ ಜೊತೆಗಿದ್ದಾವೆ. ರಾಜಕಾರಣದಾಗ ನಮ್ಮ ಹಿಂದಿನ ಜೀವನದಲ್ಲಿ ಯಾರ್ಯಾರು ಸಹಾಯ ಮಾಡಿರ್ತಾರೆ, ಯಾರು ಕಷ್ಟದಾಗ ಬಂದಿರ್ತಾರೆ, ಯಾವ ಪಕ್ಷ ನನ್ನನ್ನು ಬೆಳೆಸೈತಿ, ಇವೆಲ್ಲನೂ ಮನುಷ್ಯನ ಬಳಿ ಕೃತಜ್ಞತೆ ಇರಬೇಕು. ಯಾವುದೋ ಒಂದು ಕುಟುಂಬದ ಸಲುವಾಗಿ ನಾನು ಪಕ್ಷಕ್ಕೆ ದ್ರೋಹ ಮಾಡೋದು ಅಥವಾ ನನಗೆಲ್ಲ ಉಪಕಾರ ಮಾಡಿದಂಥ ಜನರಿಗೆ ನಾವು ದ್ರೋಹ ಮಾಡಿದ್ರೆ ರಾಜಕಾರಣ ಮಾಡೋದ್ರಾಗ ಅರ್ಥ ಇಲ್ಲ. ಈಗ ಅವ್ರು ಹೇಳ್ತಾರೆ, ಸಿದ್ದರಾಮಯ್ಯನವರು ಎಂ ಬಿ ಪಾಟೀಲ್ ಹೇಳ್ತಾರೆ ಮಾನ ಮರ್ಯಾದೆ ಇದ್ರು ಹೋಗಬಾರ್ದು ಅಂತೇಳಿ. ಸ್ವಾಭಿಮಾನ ಇದ್ರು. ಅವರು ಎಂ ಬಿ ಪಾಟೀಲ್ ಸ್ವಾಭಿಮಾನ ಇದ್ರಿ. ಇಲ್ಲಿ ಒಬ್ಬ ಹಚ್ಚಡ ಶಿವಾನಂದ ಮಂತ್ರಿ ಅದಾನಲ್ಲ ಬಾಗೇವಾಡ್ಯಾಗ, ಅಲ್ಲಿಯೂ ಅವರು ಪ್ರಚಾರಕ್ಕೆ ಹೋಗಬಾರ್ದು. ಯಾಕಂದ್ರೆ ಅಲ್ಲಿ ಬಬಲೇಶ್ವರನಾಗ ಹಚ್ಚಡೋದು ಅವ್ರು ತಮ್ಮಂದೇ ಮಾಡ್ತಾರೆ ಎಲೆಕ್ಷನ್. ಹೀಗಾಗಿ ಎಂ ಬಿ ಪಾಟೀಲ್ರು ಸ್ವಾಭಿಮಾನ ಮತ್ತು ಅವ್ರಿಗೆ ಮೋಸ ಮಾಡಿದ್ರೆ ಅವರೂ ಹೋಗಬಾರ್ದು. ಇನ್ನು ಮುಂದಿನ ಚುನಾವಣೆ ಅವ್ರನ್ನ ಸೋಲಿಸ್ಬೇಕು. ಅಲ್ಲಿ ಇಬ್ಬರು ಕಂಪ್ನಿ ಸೋಲಿಸ್ಬೇಕು. ಅವರಿಗೂ ಸ್ವಾಭಿಮಾನ ಇದೆ. ಯಾಕಂದ್ರೆ ಎಂ ಬಿ ಪಾಟೀಲ್ ಸೋಲಿಸ್ಬೇಕಂತೇಳಿ ಅಲ್ಲಿ ಅಣ್ಣ ರಾತ್ರಿ 1 ಗಂಟೆಗೆ ಮುಸುಕುದಾರಿಯಾಗಿ ಹೋಗಿ ಪ್ರಚಾರ ಮಾಡ್ಯಾನ ಎಂ ಬಿ ಪಾಟೀಲ್ರ ವಿರುದ್ಧ. ಹಾಗಾದರೆ ಸ್ವಾಭಿಮಾನ ಇದ್ದ ಎಂ ಬಿ ಪಾಟೀಲ್ರೆ ನೀವು ಅಲ್ಲಿ ಹೋಗಬೇಡ ಅಂತ ನಾ ಅವರಿಗೆ ಆಗ್ರಹ ಮಾಡ್ತೇನೆ. ನಾಟಕ ಮಾಡ್ತಿದ್ದಾರೆ, ಮರಳಿ ಬಿಜೆಪಿ ಹೋಗ್ಲಿಕ್ಕೆ ಯತ್ನಾಳ್ ರೀತಿ ಎಲ್ಲ ಮಾಡ್ತಾರೆ. ನೋಡ್ರಿ, ನಾನು ಯಾರ್ದು ಕೈ ಕಾಲು ಹಿಡಿದಲ್ಲ. ನಾ ಬಿ ಜೆ ಪಿ ಪ್ರಚಾರಕ್ಕೆ ಬರ್ತೀನಿ ಅಂತ ಹೇಳಿ ನಾ ಎಲ್ಲೂ ಹೇಳಿಲ್ಲ. ನಮ್ಮ ಹಿಂದೂ ಕಾರ್ಯಕರ್ತರು ಬಿ ಜೆ ಪಿಯ ಮುಖಂಡರ ಮೇಲೆ ಸ್ವತಃ ವಿಜೇಂದ್ರ ನಾಮಪತ್ರಕ್ಕೆ ಬಂದಾಗ 2028 ನೆಕ್ಸ್ಟ್ CM ಬಸನಗೌಡ ಪಾಟೀಲ್ ಅಂತೇಳಿ ಅವ್ರ ಮುಂದೆ ಬೋರ್ಡ್ ಹಿಡಿದು ನನ್ನ ಹಾಡ ಹಚ್ಚಿ ಜನ ಸಂಕೇತ ಕೊಟ್ಟಾರೆ. 2028ಕ್ಕೆ ನಾವು ಯತ್ನಾಳ್ ಅವ್ರನ್ನೇ ಮುಖ್ಯಮಂತ್ರಿ ಒಪ್ಕೋತೀವಿ, ನೀನು ಒಪ್ಪೋದಿಲ್ಲ ಅಂತ ಹೇಳಿ ಅವನ ಮುಂದೆ ಹೇಳೋದ ಮ್ಯಾಗ ಜನರ ಭಾವನೆ, ಹಿಂದೂಗಳ ಭಾವನೆ. ಇವತ್ತು ವೀರಣ್ಣ ಚರಂತಿಮಠರು ಒಬ್ಬ ಹಿಂದೂ, ಅವರು ಒಬ್ಬ ಪ್ರತಿನಿಧಿತ್ವ ಕೊಡ್ತಾರೆ ಅಂತ ನನಗೆ ವಿಶ್ವಾಸ ಐತಿ. ಅವರು ಹಿಂದೂಗಳ ಓಟ್ ಮ್ಯಾಗನೇ ಆರಿಸಿ ಬರೋರು ಚರಂತಿಮಠರು. ಇವ್ರೇನು ಸಾಬ್ರೇನು ಹಾಕೋದಿಲ್ಲ ಅಲ್ಲಿ. ಅದನ್ನು ನಾವು ತೆಗೆದು ಬಿಡಬೇಕು ಫೈಲ್ ನಂದು. ಅದಕ್ಕೆ ಚರಂತಿಮಠರು ಭಾರತೀಯ ಜನತಾ ಪಾರ್ಟಿ ಅದ್ರ ಋಣ ಇದೆ, ನಾವು ಹೋಗಬೇಕಾಗಿದೆ. ಪರವಾಗಿ ಪ್ರಚಾರ ಮಾಡಕ್ಕೆ ಹೋಗ್ತೀರಿ? ನೋಡ್ರಿ, ಅವ್ರೇನು ಕರೆದಿಲ್ಲ. ಅಲ್ಲೇ ಆಹ್ವಾನ ಇಲ್ಲ ದಾವಣಗೆರೆಗೆ. ಆಹ್ವಾನ ಇಲ್ಲಾರ್ದಲ್ಲಿ ಯಾಕೆ ಹೋಗ್ಬೇಕು? ಇಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಒಂದೇ ಸವನೆ. ಇವರೆಲ್ಲ ಬಿ ಜೆ ಪಿ ಮುಖಂಡ್ರೇನು ಹೋಗ್ಯಾರ. ಇಲ್ಲಿದು ಕೆಲವೊಂದು ಮಂದಿ ಹೋಗ್ಯಾರ. ಸೋಕಾಲ್ಡ್ ಲಪುಟ್ರ ಕಂಪ್ನಿ ಹೋಗೈತಿ ಇಲ್ಲಿದು. ಬಿಜಾಪುರ್ನಾಗ ಇಲ್ಲ, ಬಿಜಾಪುರ್ನಾಗ ಮುಸ್ರಿಫ್ನ ಇಲೆಕ್ಷನ್ ಮಾಡಿದ ಕಾರಣ ನನ್ನ ಮಕ್ಕಳು ಇವತ್ತು ಬಾಗಲಕೋಟೆಯಾಗ ಹೋಗಿ ಬಿಳಿಗಡ್ಡ ಬಿಟ್ಕೊಂಡು ವಿಜೇಂದ್ರ ಜೋಡ ಅಡ್ಡಾಡಿದ್ರ ಇಲ್ಲೇನು ಮಾಡ್ಯಾರ ಅವರು ಹಗಲು ರಾತ್ರಿ. ಆ ಸೋಲಿಸಿದ ಗ್ಯಾರಂಟಿ ನೋಡಿ. ನಮ್ಮ ಕಾರ್ಪೊರೇಟರ್ಗಳನ್ನೆಲ್ಲ ಸೋಲಿಸ್ಬೇಕಂತೇಳಿ ಆಟೋ ರಿಕ್ಷಾ ತೊಗೊಂಡು ನಿಂತ ಕಳ್ಳ ನನ್ನ ಮಕ್ಕಳೆಲ್ಲ ಪ್ರಚಾರಕ್ಕೆ ಹೋಗ್ಯಾರ. ಇವೆಲ್ಲ ನಕಲಿ ಬಿ ಜೆ ಪಿಯವರು ಪ್ರಚಾರಕ್ಕೆ ಹೋಗೋದ್ರಿಂದ. ಇನ್ನೊಬ್ಬ ಗ್ರೇಟ್ ಅದಾನ ಇಲ್ಲಿ ನಮ್ಮ ಜಿಲ್ಲಾದಾಗ, ಒಬ್ಬ ದೊಡ್ಡ ಹೋರಾಟಗಾರ, ರೈತ ಹೋರಾಟಗಾರ. ಅವಾಂತರು ಏನು ಅವ್ನ ಭಾಷಣ ಬಾ 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 ತಾನೇ ಆರಿಸಿ ಬಂದಿಲ್ಲ, ಅಲ್ಲಿ ಹೋಗಿ ಲೀಡ್ ಕೊಡ್ತಾನಂತ ಹೋಗಿ ಹೇಳ್ತಾನೆ ಅಂತ. ಈ ಕಳ್ಳರಿಗೆ ಹಂಗೇನು ಹೋಗೈತಿಲ್ಲ ಬಿಜಾಪುರನಿಂದ. ಇವ್ರು ಹೋಗಿದ್ದಕ್ಕೇನು ಅಲ್ಲಿ ಉದ್ಧಾರ ಆಗೋದಿಲ್ಲ ಬಿ ಜೆ ಪಿ. ಇವ್ರು ಇಲ್ಲಿ ಮುಸ್ರಿಫ್ ಇಲೆಕ್ಷನ್ ಮಾಡಿದ್ದು ಓಪನ್ ಐತಲ್ರಿ. ಮುಸ್ರಿಫಿನ ಜೋಡ ಊಟ ಮಾಡಿದ್ದು, ಅವನ ಜೋಡ ಹೋಟೆಲ್ ಉದ್ಘಾಟನೆದಾಗ ಯಾರ್ಯಾರು ರಾಮನವಮಿ ಮಾಡೋ ಕಂಪ್ನಿ ಎಲ್ಲ ಮುಸ್ರಿಫ್ ಜೋಡನೆ ಕೂತು ತಿಂತಾರಲ್ಲ ಮಕ್ಕಳು, ನನಗೆ ಹೇಳ್ತಾರಲ್ಲ. ಇವರೆಲ್ಲರೂ ಅಲ್ಲಿ ಹೋಗಿನೂ ಚರಂತಿಮಠರು ಸೋಲ್ಸಲಕ್ಕೆ ಹೋಗಿರ್ತಾರೆ. ಯಾಕಂದ್ರೆ ಪಾಪ ಇನ್ನೂ ಸಿದ್ದರಾಮಯ್ಯನವ್ರದ್ದು ಉಪಕಾರ ಕೆಲವೊಂದು ಮಂದಿ ಮ್ಯಾಗ ಐತಿ ಬಿ ಜೆ ಪಿ. ಅಲ್ಲ, ಯತ್ನಾಳ್ ಅವರು ನಾಟಕ ಮಾಡ್ತಿದ್ದಾರೆ, ಮರಳಿ ಬಿಜೆಪಿಗೆ ಹೋಗ್ಬೇಕಾಗಿದೆ, ಅದಕ್ಕಿಂತಲ್ಲ ನಾಟಕ ಮಾಡಿರ್ತಾನೆ ಎಂ ಬಿ ಪಾಟೀಲ್. ನಾನು ನೋಡ್ರಿ, ನಾನು ನಾಟಕ ಮಾಡೋ ಪ್ರಶ್ನೆಯೂ ಇಲ್ಲ. ನಾನು ನಾಟಕ ಮಾಡ್ತಿದ್ರೆ ಅವಾಗೇ ಈ ಯಡಿಯೂರಪ್ಪ ಅವರ ಮಕ್ಕಳಿಗೆಲ್ಲ ಕಾಲು ಮುಗಿತಿದ್ದೆಲ್ಲ, ಅಪ್ಪಾಜಿ ಅಂದ್ಬಿಡ್ತಿದ್ದೆ. ಅಪ್ಪಾಜಿ ನೀವೇ ನಮ್ಮ ತಂದೆ ತಾಯಿ ಎತ್ತಿದ್ದೆ. ನಾ ಯಾಕೆ ಅಂದೆ? ನಾನು ಇನ್ನೂ ಅನ್ನೋದಿಲ್ಲ.
ನಾ ಬಿ ಜೆ ಪಿ ಸಲಾಗ ಹೋಗ್ಲಕತ್ತೀನಿ, ನರೇಂದ್ರ ಮೋದಿಯವ್ರ ಸಲಾಗ ಹೋಗ್ಲಕತ್ತೀನಿ, ನಮ್ಮ ಹಿಂದೂ ಕಾರ್ಯಕರ್ತರ ಸಲಾಗ ಹೋಗ್ಲಕತ್ತೀನಿ. ಯಾರ್ದು ಕೈಕಾಲು ಮುಗಿದಿಲ್ಲ. ನಾ ಬಿ ಜೆ ಪಿಗೆ ಹೇಳಿ ಎಲ್ಲಿನೂ ನಿಮ್ಮ ಮುಂದೆ ಇವತ್ತು ಹನುಮಂತೇವ್ರ ಗುಡಿಯಾಗ ನಿಂತೀನಿ. ಯಾವ ಲೀಡರ್ಗಳ ಬಳಿ ಹೋಗೋದಿಲ್ಲ. ಇದು ಹನುಮಂತೇವ್ರ ಗುಡಿಯಾಗ ಹನುಮ ಜಯಂತಿ ದಿವಸ ಹೇಳಕತ್ತೀನಿ, ನಾನು ಬಿ ಜೆ ಪಿಗೆ ತಗೋರತ್ ನಾ ಹೋಗೋದಿಲ್ಲ. ಬಿ ಜೆ ಪಿಯವರೇ ನಾನು ಕರ್ಕೊಳ್ಳೋಂಥ ಕಾಲ ಬರ್ತದೆ, ನನ್ನೇ ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡೋ ಕಾಲ ಬರ್ತದೆ. ಅದಕ್ಕೆ ಇಡೀ ಕರ್ನಾಟಕದ ಹಿಂದೂ ಕಾರ್ಯಕರ್ತರು ಸಿದ್ಧರಾಗ್ಯಾರ. 2028ಕ್ಕೆ ಕರ್ನಾಟಕದಾಗ ಹಿಂದೂ ಸರ್ಕಾರ ಬರ್ತದೆ. ಈಗೇನು ಗುಂಡಾಗಿರಿ ಇದು ಮಾಡ್ಲಕತ್ತಲ್ಲ ಕೆಲವೊಂದು ಕಡೆ, ನಮ್ಮ ಗಣಪತಿ ಮೆಕ್ಕಲ್ ಹೋಗಿ ಅವರು ನಮ್ಮ ಎಲ್ಲ ಸ್ಕೀಮ್ಗಳನ್ನು ಎಲ್ಲ ನಮ್ಮ ಸಿದ್ದರಾಮಯ್ಯ ಹೊರಗೆ ಕೊಟ್ಟಾರೆ. ಸಿದ್ದರಾಮಯ್ಯನು ಏನಾರು ಹಿಂದೂ ಪರವಾಗಿ ಸ್ಕೀಮ್ ಕೊಟ್ಟಿದ್ರೆ ನಾನು ನ್ಯೂಟ್ರಲ್ ಉಳಿತಿದ್ದೆ. ಅವರು ನೀವು ನೋಡಿಬಿಡ್ರಿ ಮೊನ್ನೆ ಬಜೆಟ್, ಹಿಂದೂಗಳು ಇರಬೇಕೋ ಬೇಡ, ಹಿಂದೂ ಮುಸ್ಲಿಂ ಹೆಣ್ಮಕ್ಳಿಗೆ ಆತ್ಮರಕ್ಷಣೆಗಾಗಿ ಶಿಕ್ಷಣ ಕೊಡ್ತಾರೆ. ಅಂದ್ರೆ ಯಾರನ್ನ ಹೊಡಿಸ್ಬೇಕತ್ತಾರೆ ಇವ್ರು? ಆತ್ಮರಕ್ಷಣೆ ಅಂದ್ರೆ ಏನು ಹಿಂದೂ ಹೆಣ್ಮಕ್ಳೇನು ಯಾರ ಜೋಡ್ರೆ ಏನಾರು ಹೊಡಿದು ಬಡಿದು ಗುಂಡಾಗಿರಿ ಮಾಡ್ತಾರೆ ಹಿಂದೂ ಹೆಣ್ಮಕ್ಳು? ಮುಸ್ಲಿಂ ಹೆಣ್ಮಕ್ಳನ್ನ ಅಲ್ಲಿ ಟ್ರೈನಿಂಗ್ ಕೊಡೋದು ಅಂತ ದುರ್ದೈವ. ಮುಸ್ಲಿಂ ಹುಡುಗರು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಹೋದ್ರೆ 30 ಲಕ್ಷ ರೂಪಾಯಿ ಕೊಡ್ತಾರೆ. 100 ಪಬ್ಲಿಕ್ CBSE ಸ್ಕೂಲ್ ಮಾಡ್ತಾರೆ. CBSE ಸ್ಕೂಲ್ ಪಬ್ಲಿಕ್ ಎಲ್ಲ ಹಾಸ್ಟೆಲ್ಗಳು ಎಲ್ಲ ಸಮಾಜದವ್ರು ಕೂಡಿ ಅಂತಂದು ಮಾಡಬೇಕು. ಈ ಉರ್ದು ಶಾಲೆಗಳನ್ನು ನಿರ್ಮಾಣ ಮಾಡೋದು, ಕನ್ನಡದಲ್ಲಿ ಹೋಗ್ಬೇಕು. ಅದಕ್ಕೆ ಇಂಥ ಮುಸ್ಲಿಮ್ ಒಂದು ಬಜೆಟ್ ಕೊಟ್ಟಿದ್ದರಿಂದ ಯಾವ ಕಾಲಕ್ಕೂ ಕಾಂಗ್ರೆಸ್ ಮಾಡೋ ಪ್ರಶ್ನೆ ಇಲ್ಲ. ಕಾಂಗ್ರೆಸ್ ಜೋಡ ಹೊಂದಾಣಿಕೆಯಾಗಿ ನಾ ದಾವಣಗೆರೆಯಾಗ ರಾತ್ರಿ ಕಾಂಗ್ರೆಸ್ ಯಾರ್ದಾರು ಸ್ವಾಮಿಗಳ ಕಡೆಯಿಂದ ಹೇಳಿಸೋದು, ಶಾಮನೂರು ಭಾಳ ದೊಡ್ಡ ಕುಟುಂಬ, ಅಂಥ ಹಲ್ಕ ಕೆಲಸ ನಾವು ಮಾಡೋದು. ಯತ್ನಾಳ್ ಅವ್ರಿಗೆ ಈಗ ಪ್ರಚಾರಕ್ಕೆ ಹೋಗ್ತಾರೆ ಬಾಗಲಕೋಟೆಗೆ ಅಂದ ತಕ್ಷಣ ಕಾಂಗ್ರೆಸ್ ಅವ್ರಿಗೆ ಯಾಕೆ ಶುರುವಾಗಿದೆ ಅಂತ ಆತಂಕ ಶುರುವಾಗಿದೆ ಅಥವಾ ಏನು? ಹಿಂದೂಗಳು ಒಗ್ಗಟ್ಟಾಗ್ತಾರೆ. ಹಿಂದೂಗಳ ಬಳಿ ಸ್ವಲ್ಪ ಅಸಮಾಧಾನ ಇದೆ. ಬಿ ಜೆ ಪಿ ಏನು ನಾಯಕರು ಅದಾರಲ್ಲ, ಅಧಿಕಾರ ಇದ್ದಾಗ ಹಿಂದೂಗಳ ರಕ್ಷಣೆ ಮಾಡಿಲ್ಲ. ಅಲ್ಲಿ KG ಹಳ್ಳಿ DG ಹಳ್ಳಿ ಒಳಗೆ ಪೊಲೀಸರ ಮ್ಯಾಗ ಇದು ಆದಾಗ ಅವಾಗ ಎನ್ಕೌಂಟ್ರ್ ಮಾಡಿದ್ರೆ, ಹುಬ್ಳಿ ಪೊಲೀಸ್ ಸ್ಟೇಷನ್ ಮ್ಯಾಗ ಆಕ್ರಮಣ ಮಾಡಿದಾಗ ಹಿಂದೂ ಕಾರ್ಯಕರ್ತರ ರಕ್ಷಣೆ ಮಾಡೋದು ಬಿ ಜೆ ಪಿಯವ್ರು ಮಾಡಲಾರ್ದಕ್ಕೆ. ಇನ್ನೂ ಹಿಂದೂ ಪರವಾಗಿ ಮಾತಾಡೋದಿಲ್ಲ. ಒಬ್ಬರೇ BJP ಲೀಡರ್ ನಾವು, ನಾನು ನಮ್ಮ ಸರ್ಕಾರ ಬಂದರೆ ಯೋಗಿ ಆದಿತ್ಯನಾಥರ ಮಾದರಿ ಸರ್ಕಾರ ಕರ್ನಾಟಕ ತರ್ತೀನಿ ಒಬ್ಬರೇ ಅಂದಾನೇನು ಕರ್ನಾಟಕದಾಗ. ನಾ ಹೇಳ್ತೀನಿ 2028 ಕೊಡ್ರಿ, ಯೋಗಿ ಮಾದರಿ ಆಡಳಿತ ಕರ್ನಾಟಕನ ನಾನು ತೊಗೊಂಡ್ಬರ್ತೀನಿ. ಮೊದಲನೇ ಕ್ಯಾಬಿನೆಟ್ನಾಗ 4% ಮುಸ್ಲಿಂ ರಿಸರ್ವೇಷನ್ ತೆಗೆದು ಹೋಗಿತೀನಿ. ದಲಿತರಿಗೆ, ಹಿಂದುಳಿದವರಿಗೆ, ಉಳಿದ ಎಲ್ಲ ಲಿಂಗಾಯತ ಒಕ್ಕಲಿಗರಿಗೆ ಎಲ್ಲರಿಗೆ ಹಂಚಿ ಬ್ರಾಹ್ಮಣರ ಆದಿಯಾಗಿ ಎಲ್ಲ ಸಮುದಾಯಕ್ಕೂ ರಿಸರ್ವೇಷನ್. ಅಲ್ಪಸಂಖ್ಯಾತರಂದ್ರೇನು? 15% ಇದ್ದವರು ಅಲ್ಪಸಂಖ್ಯಾತರು, 1-2% ಇದ್ದವರು ಅಲ್ಪಸಂಖ್ಯಾತರು. ಇವತ್ತು ಅಲ್ಪಸಂಖ್ಯಾತರು ವ್ಯಾಖ್ಯಾನ ಆಗ್ಬೇಕಲ್ಲ. ಮರಾಠರು ಅಲ್ಪಸಂಖ್ಯಾತರದಾರ, ಬ್ರಾಹ್ಮಣರು ಅಲ್ಪಸಂಖ್ಯಾತರದಾರ, ಕ್ಷತ್ರಿಯ ಸಮಾಜ ಅಲ್ಪಸಂಖ್ಯಾತರದಾರ, ಮುಸಲ್ಮಾನರು ಎಟ್ಟದಾರ 15-16, ಅವ್ರ ಹೆಂಗೆ ಅಲ್ಪಸಂಖ್ಯಾತರು ಆಗ್ತಾರೆ? ಆ ಅಲ್ಪಸಂಖ್ಯಾತರ ಪಟ್ಟಿಯಿಂದೇ ಬಿಡಬೇಕು ಅಂತೇಳಿ ನಾನು ನಿರ್ಣಯ ಮಾಡ್ತೀನಿ. ಈ ಅಲ್ಪಸಂಖ್ಯಾತರ ಪಟ್ಟಿ ಒಳಗಡೆ ಉಳಿದೋದು ಏನೀಗ ಹಿಂದುಳಿದವರೆಲ್ಲ ಕಡಿಮೆ ಇದ್ದಾರೆ ಅಂದ್ರೆ ಅವ್ರು ಸೇರಿಸುವಂಥ ಪ್ರಯತ್ನ ಮಾಡ್ತೀವಿ. 100% ನೋಡಿರಿ. ಇವತ್ತು ಕ್ಷತ್ರಿಯರು ಅದು ರಾಜಪೂತರು ಬರ್ತಾರೆ, ಮರಾಠರು ಬರ್ತಾರೆ, ಇನ್ನಿತರ ಸಮುದಾಯಗಳು ಬರ್ತಾವೆ. ಅಲ್ಲಿ ಬ್ರಾಹ್ಮಣರು ಕರ್ನಾಟಕದಾಗ ಎಟ್ಟದಾರ ರೀ? 2% ಅದಾರ. ಅವ್ರು ಅಲ್ಪಸಂಖ್ಯಾತರು. ಏನು 15% ಅಲ್ಪಸಂಖ್ಯಾತರು. ಸಿಖ್ರು, ಬೌದ್ಧರು, ಜೈನರು, ಕ್ರಿಶ್ಚಿಯನ್ರು ಅಂತೂ ಇದ್ದೇ ಅದಾರ, ಅವರು ಅಲ್ಪಸಂಖ್ಯಾತರು ಅದಾರ. ಈ ಎಲ್ಲ ಸಮುದಾಯ ಕೊಡ್ತೀನಿ. ಈ ಅಲ್ಪಸಂಖ್ಯಾತ ಪಟ್ಟಿಯಿಂದ ಮೊದಲು ತೆಗೆದು ಹೋಗಿತೀವಿ. 3 ಕಡೆ ಅವರು ಇದು ಲಾಭ ತೊಗೋತಾರೆ. 2Aದಾಗ ಲಾಭ ತೊಗೋತಾರೆ ಮುಸಲ್ಮಾನರು, 3B ಅದೊಂದು ಬೇರೆ ಮೈನಾರಿಟಿ. 3 ಕಡೆ ಹೊಡಿತಾರೆ. 3 ಕಡೆ ತೆಗೆದು ಧರ್ಮಾಧಾರಿತ ಮೀಸಲಾತಿ ಇಲ್ಲ ನಮ್ಮ ದೇಶನಾಗ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿದ್ದೇನೆಂದ್ರೆ, ಯಾವ ಜಾತಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದದ ಅವ್ರಿಗೆ ಕೊಡಬೇಕಂತಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನು ಸಂಪೂರ್ಣವಾಗಿ ಕರ್ನಾಟಕದ ಜಾರಿ ಮಾಡ್ತೀನಿ. ಸರ್, 2 ಚುನಾವಣೆ ರಿಸಲ್ಟ್ ಏನಾಗ್ಬೋದು ಸರ್? ಏನು ಗೊತ್ತಿಲ್ಲ ನನಗೆ. ನೋಡ್ರಿ, ನಾವು ಪ್ರಚಾರ ಮಾಡ್ತೀವಿ, ಜನರ ಕೈ ಬಿಟ್ಟಿದ್ದು. ನಾವೇ ಹಂಗೆ ಓವರ್ ಕಾನ್ಫಿಡೆಂಟ್ ಆಗಿ ನಾವು ಹೇಳೋದಿಲ್ಲ. ಜನರಿಗೆ ಹೋಗಿ ಕೈ ಮುಗಿದು ಕೇಳ್ಕೊತೀವಿ, ನೋಡ್ರಪ್ಪ ಹಿಂಗೆ ಮಾಡಿದೆ ಅಂದ್ರೆ ಕರ್ನಾಟಕ ಜಲ್ದಿ ಪಾಕಿಸ್ತಾನ ಆಗ್ತಾಯಿತ್ತು. ಪಾಕಿಸ್ತಾನ ಆಗಬೇಕು, ಭಾರತ ಉಳಿಬೇಕು, ಕರ್ನಾಟಕ ಉಳಿಬೇಕಂದ್ರೆ ನಮಗೆ ಹಾಕ್ರಿ. ನಿಮ್ಮ ಪಾಕಿಸ್ತಾನ ಆಗಬೇಕಾಗಿದ್ದು ಟಿಪ್ಪು ಸುಲ್ತಾನ್ಗೆ ಹಾಕ್ರಿ. ನೋಡಿ, ಈಗ ನಾನು ಉಚ್ಚಾಟನೆ ಮಾಡಿಸಿದವ್ರು ಯಾರು? ಅವ್ರದಂತೂ ಚುನಾವಣೆ ಇಲ್ಲ. ಇದು ಭಾರತೀಯ ಜನತಾ ಪಾರ್ಟಿ ಚುನಾವಣೆ ಐತಿ. ಮತ್ತು ವೀರಣ್ಣ ಚರಂತಿಮಠರು ನಮ್ಮ ಅತ್ಯಂತ ಆತ್ಮೀಯರು. ನಮ್ಮ ಕಷ್ಟ ಸುಖದಾಗ ಯಾವಾಗಲೂ ನಮ್ಮ ಜೊತೆಗಿದ್ದವು. ರಾಜಕಾರಣದಾಗ ನಮ್ಮ ಹಿಂದಿನ
ಜೀವನದಲ್ಲಿ ಯಾರ್ಯಾರು ಸಹಾಯ ಮಾಡಿರ್ತಾರೆ, ಯಾರು ಕಷ್ಟದಾಗ ಬಂದಿರ್ತಾರೆ, ಯಾವ ಪಕ್ಷ ನನ್ನನ್ನು ಬೆಳೆಸೈತಿ, ಇವೆಲ್ಲನೂ ಮನುಷ್ಯನ ಬಳಿ ಕೃತಜ್ಞತೆ ಇರಬೇಕು. ಯಾವುದೋ ಒಂದು ಕುಟುಂಬದ ಸಲುವಾಗಿ ನಾನು ಪಕ್ಷಕ್ಕೆ ದ್ರೋಹ ಮಾಡೋದು ಅಥವಾ ನನಗೆಲ್ಲ ಉಪಕಾರ ಮಾಡಿದಂಥ ಜನರಿಗೆ ನಾವು ದ್ರೋಹ ಮಾಡಿದ್ರೆ ರಾಜಕಾರಣ ಮಾಡೋದ್ರಾಗ ಅರ್ಥ ಇಲ್ಲ. ಈಗ ಅವ್ರು ಹೇಳ್ತಾರೆ ಸಿದ್ದರಾಮಯ್ಯನವರು ಎಂ ಬಿ ಪಾಟೀಲ್ ಹೇಳ್ತಾರೆ ಮಾನ ಮರ್ಯಾದೆ ಇದ್ರೆ ಹೋಗಬಾರ್ದು ಅಂತೇಳಿ. ಸ್ವಾಭಿಮಾನ ಇದ್ರು ಅವರು ಎಂ ಬಿ ಪಾಟೀಲ್ ಸ್ವಾಭಿಮಾನ ಇದ್ರೆ ಇಲ್ಲಿ ಒಬ್ಬ ಹಚ್ಚಡ ಶಿವಾನಂದ ಮಂತ್ರಿ ಅದಾನಲ್ಲ ಬಾಗೇವಾಡ್ಯಾಗ, ಅಲ್ಲಿಯೂ ಅವರು ಪ್ರಚಾರಕ್ಕೆ ಹೋಗಬಾರ್ದು. ಯಾಕಂದ್ರೆ ಅಲ್ಲಿ ಬಬಲೇಶ್ವರನಾಗ ಹಚ್ಚಡೋದು ಅವ್ರ ತಮ್ಮಂದೇ ಮಾಡ್ತಾರೆ ಇಲೆಕ್ಷನ್. ಹೀಗಾಗಿ ಎಂ ಬಿ ಪಾಟೀಲ್ರು ಸ್ವಾಭಿಮಾನ ಮತ್ತು ಅವ್ರಿಗೆ ಮೋಸ ಮಾಡಿದ್ರೆ ಅವರೂ ಹೋಗಬಾರ್ದು. ಇನ್ನು ಮುಂದಿನ ಚುನಾವಣೆ ಅವ್ರನ್ನ ಸೋಲಿಸ್ಬೇಕಲ್ಲಿ, ಇಬ್ಬರು ಕಂಪ್ನಿ ಸೋಲಿಸ್ಬೇಕು. ಅವರಿಗೂ ಸ್ವಾಭಿಮಾನ ಇದೆ. ಯಾಕಂದ್ರೆ ಎಂ ಬಿ ಪಾಟೀಲ್ ಸೋಲಿಸ್ಬೇಕಂತೇಳಿ ಅಲ್ಲಿ ಅಣ್ಣ ರಾತ್ರಿ 1 ಗಂಟೆಗೆ ಮುಸುಕುದಾರಿಯಾಗಿ ಹೋಗಿ ಪ್ರಚಾರ ಮಾಡ್ಯಾನ ಎಂ ಬಿ ಪಾಟೀಲ್ ವಿರುದ್ಧ. ಹಾಗಾದರೆ ಸ್ವಾಭಿಮಾನ ಇದ್ದ ಎಂ ಬಿ ಪಾಟೀಲ್ರೆ ನೀವು ಅಲ್ಲಿ ಹೋಗಬೇಡ ಅಂತ ನಾ ಅವರಿಗೆ ಆಗ್ರಹ ಮಾಡ್ತೇನೆ. ನಾಟಕ ಮಾಡ್ತಿದ್ದಾರೆ, ಮರಳಿ ಬಿಜೆಪಿ ಹೋಗ್ಲಿಕ್ಕೆ ಯತ್ನಾಳ ರೀತಿ ಎಲ್ಲ ಮಾಡ್ತಾರೆ. ನೋಡ್ರಿ, ನಾನು ಯಾರ್ದು ಕೈ ಕಾಲು ಹಿಡ್ದಲ್ಲ. ನಾ